ಎಸ್ ಸರ್, ಇದ್ರ ಬಗ್ಗೆ ನಾವೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ಸೇನಾಧಿಕಾರಿ ಆಗಿರುವಂತಹ ಕರ್ನಲ್ ಶರತ್ ಭಂಡಾರಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಹೇಳಿ. ಎಸ್ ಸರ್, ಈಗ ಇಸ್ರೇಲ್, ಅಮೆರಿಕ, ಇರಾನ್ ಜಂಟಿ ದಾಳಿಯಲ್ಲಿ ನಮ್ಮ ಭಾರತಕ್ಕೆ ಯಾವ ರೀತಿಯಾದಂತಹ ಒಂದು ದುಷ್ಪರಿಣಾಮ ಆಗಬಹುದು ಅನ್ನುವಂಥದ್ದು? ನೋಡಿ, ಭಾರತಕ್ಕೆ ಬರೋ ಒಟ್ಟಿಗೆ ನಾನು ಪಾಕಿಸ್ತಾನದ ಬಗ್ಗೆ ಮಾತಾಡ್ಬಿಡ್ತೇನೆ, ಎರಡು ಮಾತು. ಓಕೆ. ನೋಡಿ, ಈ ಯುದ್ಧ ಈಗ ಒಂದು ಕೆಲವು ಸೂಕ್ಷ್ಮ ವಿಷಯವನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ವಿವರವಾಗಿ ಹೇಳುದಿಲ್ಲ, ಯಾಕಂದ್ರೆ ಇದು ಸೂಕ್ಷ್ಮ ವಿಷಯ. ನೋಡಿ, ಇದೊಂದು ಪವಿತ್ರ ಸಮಯ, ರಮದಾನ್ ರಜನ. ಈ ಸಮಯದಲ್ಲಿ ಮುಸ್ಲಿಂ ರಾಷ್ಟ್ರಗಳ ನಡುವಿನಲ್ಲಿ ಯುದ್ಧ ಆಗುವುದು ಅದು ಎಷ್ಟು ಸಮಂಜಸ ಎಂಬುದು ಒಂದು ಪ್ರಶ್ನೆ. ಇರಾನು ಶಿಯಾ ಮುಸ್ಲಿಂನ ದೊಡ್ಡ ಸ್ಥಾನ, ಬಾಕಿ ಎಲ್ಲ ಮುಸ್ಲಿಂ ದೇಶಗಳು ಸುನ್ನಿಯರು. ಹಾಗೇನೆ ಪಾಕಿಸ್ತಾನದಲ್ಲಿಯೂ ಅದೇ ಪರಿಸ್ಥಿತಿ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿಯೂ ಏನು ಮಾಧ್ಯಮಗಳ ಪ್ರಕಾರ ಅದು ಹೆಚ್ಚು ವಿವರಣೆ ಕೊಡುವುದಿಲ್ಲ. ಪಾಕಿಸ್ತಾನಿಗಳ ಸೇನಾಧಿಕಾರಿಗಳ ನಡುವಿನಲ್ಲಿಯೂ ಶಿಯಾ ಮತ್ತು ಸುನ್ನಿ ಮುಸ್ಲಿಂ ಅಧಿಕಾರಿಗಳ ನಡುವಿನ ತಿಕ್ಕಾಟ ಶುರುವಾಗಿದೆ ಅಂತ ನ್ಯೂಸ್ ಬರ್ತಾ ಉಂಟು. ಸೊ ಈಗ ಏನಾಗಿದೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾದ ನಡುವೆ ಅಗ್ರಿಮೆಂಟ್ ಆಗಿತ್ತು, ಯಾರಿಗಾದ್ರೂ ಆಕ್ರಮಣ ಆದ್ರೆ ಸಹಾಯ ಮಾಡ್ಬೇಕಂತ. ಈಗ ಸೌದಿ ಮೇಲೆ ಇವರ ಕ್ಷಿಪಣಿ ಬಿದ್ದಿದೆ, ಇರಾನಿನ. ಆದ್ರೆ ಪಾಕಿಸ್ತಾನ ಸೌದಿಗೆ ಹೋದರೆ, ಸೌದಿ ಕಡೆಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ವಿಷಯ ಮಾತಾಡ್ಲಿಕ್ಕೆ ಹೋದರೆ, ಅಲ್ಲಿ ಚೀನಾಕ್ಕೆ ವಿರುದ್ಧವಾಗಿ ನಿಲ್ಲದ ಚೀನಾ ಇರಾನ್ ನೊಟ್ಟಿಗೆ ಉಂಟು. ಆದ ಕಾರಣ ಪಾಕಿಸ್ತಾನ ಒಂದು ವೇಳೆ ಇರಾನ್ ಕಡೆ ಮಾತನಾಡಿದ್ರೆ US ನ ವಿರುದ್ಧ ಮಾತನಾಡಿದಾಗ ಆಗ್ತದೆ. ಸೊ ಈಗ ಪಾಕಿಸ್ತಾನದ ಪರಿಸ್ಥಿತಿ ಬಹಳ ಸಂಕಷ್ಟವಾದ ಒಂದು ಸ್ಥಾನಮಾನದಲ್ಲಿ ಇದ್ದಾರೆ, ಅಲ್ಲಿಯೂ ಅಲ್ಲ ಇಲ್ಲಿಯೂ ಅಲ್ಲ. ಈಗ ನಮಗೆ ಭಾರತಕ್ಕೆ ಬೇಕಾದ್ದು ರಾಜಕೀಯವಾಗಿ ಹೇಗೂ ನೋಡ್ಬೇಕು, ಅಲ್ಲಿ ಮಿಡ್ಲ್ ಈಸ್ಟ್ ನಲ್ಲಿ ಸ್ಥಿರತೆ ಬೇಕೇ ಬೇಕು. ಯಾಕಂತ ಹೇಳಿದ್ರೆ ನಮ್ಗೆ ಬೇಕಾದ ನಮ್ಮ ದೇಶದ ಸರಿ ಸುಮಾರು 60%, 60% ತೈಲ ಉತ್ಪನ್ನ, ಕಚ್ಚಾ ತೈಲ ನಾವು ತೆಗೆದುಕೊಳ್ಳುವುದು ಮಿಡ್ಲ್ ಈಸ್ಟ್ ನಿಂದ. ಅದು ಬರುವುದು ಸ್ಟೇಟ್ ಆಫ್ ಹಾರ್ಮೂಸ್ ನಿಂದಾಗಿ ಬರುವುದು. 20% ಅಲ್ಲಿಂದ ಬರುದು ಜಗತ್ತಿನ ತೈಲ. ಅದರಲ್ಲಿ 60% ನಮ್ಗೆ ನಾವು ಅಲ್ಲಿಂದ ತಗೊಳ್ಳೋದು. ಸೊ ಆದ ಕಾರಣ ಅಲ್ಲಿ ಸ್ಟೇಟ್ ಆಫ್ ಹಾರ್ಮೂಸ್ ಅನ್ನು ಬಂದ್ ಮಾಡಿಬಿಟ್ಟಿದ್ದಾರೆ ಇರಾನಿಯನ್ ಫೋರ್ಸಸ್. ಸೊ ಈಗ ಇದು ಅಲ್ಲಿಂದ ತೈಲ ಬರ್ತಾ ಇಲ್ಲ. ಸೊ ನಮಗೆ ಸದ್ಯಕ್ಕೆ ಏನ್ ತೊಂದರೆ ಆಗ್ಲಿಕ್ಕೆ ಇಲ್ಲ, ನಮ್ಮಲ್ಲಿ ಹೇಗೂ ರಿಸರ್ವ್ ಉಂಟು ಇಲ್ಲಿ, ಮತ್ತೆ ಬೇರೆ ಕಡೆಯಿಂದ 40% ನಾವು ಬೇರೆಯವರಿಂದ ತಗೊಳ್ತಾ ಇದ್ದೇವೆ. ಸೊ ಆದ ಕಾರಣ ಇಮಿಡಿಯೇಟ್ಲಿ ಎಫೆಕ್ಟ್ ಆಗ್ಲಿಕ್ಕಿಲ್ಲ. ಆದ್ರೆ ಮುಂದೆ ಇದುವೇ ಯುದ್ಧ ಇನ್ನೊಂದು ವಾರ ಅಥವಾ 10 ದಿವಸ ಆಚೆ ಹೋದರೆ, ಮುಂದೆ ಹೋದರೆ ಮತ್ತು ದೂರ ಹೋದರೆ, ಈ ಪೆಟ್ರೋಲಿಯಂ ಪ್ರೈಸಸ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಈಗ ಒಂದು $72 ಸುತ್ತಮುತ್ತ ಉಂಟು. ಅದೊಂದು $100, $150 ಎಲ್ಲ ಆದರೆ ಬ್ಯಾರೆಲ್ಲಿಗೆ ದೊಡ್ಡ ಪೆಟ್ಟು ನಮಗೆ. ನಮ್ಮ ಕಂಪ್ಲೀಟ್ ಇಕನಾಮಿಕ್ ಪಾಲಿಸಿ ಉಂಟಲ್ಲ, ಆರ್ಥಿಕ ವ್ಯವಸ್ಥೆ, ಅದರ ಮೇಲೆ ಪೆಟ್ಟು ಬೀಳ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಈ ಎನರ್ಜಿ ಉಂಟಲ್ಲ, ಖಾಲಿ ಪೆಟ್ರೋಲ್, ಕಾರು, ಬಸ್ಸುಗಳಿಗೆ ಮಾತ್ರ ಅಲ್ಲ, ರೈಲ್ವೆಯಲ್ಲಿ ಮಾತ್ರ ಅಲ್ಲ, ಇದು ನಮ್ಮ ದೈನಂದಿನ ಇಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೂ ಅಲ್ಲೆಲ್ಲ ನಾವೆಲ್ಲ ಅದು ಕಚ್ಚಾ ತೈಲದ ಉತ್ಪಾದನೆಗಳನ್ನು ಉಪಯೋಗಿಸ್ತಾ ಇದ್ದೇವೆ ಹೀಟ್ ಜನರೇಷನ್ಗೆ. ಸೊ ಆದ ಕಾರಣ ಎಲ್ಲ ಕಡೆಯಲ್ಲೂ ನಮಗೆ ಅದರ ಪೆಟ್ಟು ಬೀಳ್ತದೆ. ಈ ಇಕನಾಮಿಕ್ ಇಫೆಕ್ಟ್ ತುಂಬಾ ಉಂಟು. ಆದ ಕಾರಣ ನಮಗೆ ಈ ಯುದ್ಧ ಮುಂದೆ ಮುಂದೆ ದೊಡ್ಡ ಮುಂದೆ ಹೋಗ್ಬೇಕಂತ ಅಲ್ಲ, ನಾವು ಅದು ನಮ್ಮ ದೇಶ ಪ್ರಯತ್ನ ಮಾಡೋದೇ. ಈಗ ನೋಡಿ, ಒಂದು ವಿಶೇಷತೆ, ಇಷ್ಟರ ತನಕ ನಮ್ಮ ದೇಶ ಈ ಬಗ್ಗೆ ಏನು ಹೇಳಿಕೆ ಕೊಟ್ಟಿಲ್ಲ. ಅಧಿಕೃತವಾದ ಹೇಳಿಕೆ ಭಾರತದಿಂದ ಇಷ್ಟ ತನಕ ಬಂದಿಲ್ಲ ಯುದ್ಧದ ಬಗ್ಗೆ. ಅಲ್ಲಿ ಇವ್ರಿಗೂ ಸಪೋರ್ಟ್ ಇಲ್ಲ, ಇವ್ರಿಗೆ ಏನು ಓಪನ್ ಹೇಳಲಿಲ್ಲ. ಕೆಲವರು ಅದಕ್ಕೆ ಬೇರೆ ಒಂದು ಕತೆ ಕಟ್ಟಿದ್ದಾರೆ. ಅಂತ ಹೇಳಿದ್ರೆ, ಮೋದಿ ಅವರು ಮೊನ್ನೆ ಯುದ್ಧ ಆಗುವ 3 ದಿವಸ 4 ದಿವಸ ಮುಂಚೆ ಇಸ್ರೇಲ್ ನ ರಾಜಧಾನಿಯಲ್ಲಿದ್ರು. ಸೊ ಅವ್ರು ಇಲ್ಲಿ ವಾಪಸ್ ಬಂದ್ರು. ಕೆಲವರಿಗೆ ಅದಕ್ಕೆಲ್ಲ ಕತೆ ಕಟ್ತಾರೆ, ಅವರಲ್ಲಿ ಮಾತಾಡಿದ್ರೆ ಹೀಗಾಯ್ತು ಹಾಗಾಯ್ತು, ಏನೇ ಇರ್ಲಿ. ಸೊ ಈಗ ನಮಗೆ ಭಾರತಕ್ಕೆ ಈ ಯುದ್ಧ ಕೂಡ್ಲಿ ನಿಲ್ಬೇಕು. ಇಲ್ದಿದ್ರೆ ಲಾಂಗ್ ಟರ್ಮ್ ನಲ್ಲಿ ನಮ್ಮ ಹತ್ರ ಒಂದು 4 ತಿಂಗಳ ಪೆಟ್ರೋಲ್ ರಿಸರ್ವ್ ಉಂಟು, ಏನ್ ತೊಂದ್ರೆ ಇಲ್ಲ. ಆದ್ರೂ ಅದ್ರ ಮೇಲೆ ನಂಬ್ಲಿಕ್ಕೆ ಆಗುದಿಲ್ಲ. ಈ ಇಂಟರ್ನ್ಯಾಷನಲ್ ಪ್ರೈಸ್ ಏರಿದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ಬೆಂಚ್ ಮಾರ್ಕ್ ಉಂಟು. ಒಂದು ನಾರ್ತ್ ಸಿ ಕ್ರೂಡ್ ಬ್ರೆಂಟ್ ಅಂತ ಲಂಡನ್ ನಲ್ಲಿ ಅದರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅದರ ಪ್ರೈಸ್ ಡೈಲಿ ಫಿಕ್ಸ್ ಆಗೋದು. ಇನ್ನೊಂದು ನ್ಯೂಯಾರ್ಕ್ ಲೈಟ್ ಸ್ವೀಟ್ ಅಂತ, ಅದ್ರಲ್ಲಿ ಸಲ್ಫರ್ ಸ್ವಲ್ಪ ಹೆಚ್ಚಿರ್ತದ ಕಚ್ಚಾ
ತೈಲದಲ್ಲಿ, ಅದರ ಸ್ಟಾಕ್ ಮಾರ್ಕೆಟ್ ನ್ಯೂಯಾರ್ಕ್ ನಲ್ಲಿ. ಓಕೆ. ಇದರ ತೈಲದ ಮೇಲೆ ದಿನಾಲು ಗಂಟೆಗೆ ಬೆಲೆ ಇರುವುದು ಅಲ್ಲಿ ಈ ಎರಡು ಇದರ ಬೆಂಚ್ ಮಾರ್ಕ್ ನಲ್ಲಿ. ಸೊ ಅಲ್ಲಿ ಈಗ $22-23 ಆಚೀಚೆ ಉಂಟು. ಅದು ಇನ್ನು 100 ಆದರೆ ಒಂದ್ ವೇಳೆ ನಮಗೆ ದೊಡ್ಡ ಪೆಟ್ಟು ಬೀಳ್ತದೆ ಆರ್ಥಿಕವಾಗಿ. ನಾವು ರಾಜತಾಂತ್ರಿಕವಾಗಿ ನಾವು ನ್ಯೂಟ್ರಲ್ ಆಗಿದ್ದೇವೆ, ಆದ ಕಾರಣ ಏನು ತೊಂದರೆ ಇಲ್ಲ. ನಾವು ಅಮೆರಿಕದ ಒಟ್ಟಿಗೆ ಒಳ್ಳೆಗಿದ್ದೇವೆ, ಇರಾನ್ ಅವರಿಗೆ ಒಟ್ಟಿಗೆ ಒಳ್ಳೇದಿದ್ದೇವೆ. ನಾವೇನು ಯಾರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಹೇಳಿಕೆ ಕೊಟ್ಟಿಲ್ಲ. ಆದ ಕಾರಣ ನಮಗೆ ಇಮಿಡಿಯೇಟ್ಲಿ ಅದರ ಇಫೆಕ್ಟ್ ರಾಜತಾಂತ್ರಿಕವಾಗಿ ಏನು ಇರ್ಲಿಕ್ಕಿಲ್ಲ, ಆದ್ರೆ ಆರ್ಥಿಕವಾಗಿ ಪೆಟ್ಟು ಬೀಳ್ತದೆ. ಇದು ಯುದ್ಧ ಮುಂದುವರಿದರೆ ಖಂಡಿತವಾಗಿಯೂ ಆರ್ಥಿಕವಾಗಿ ಪೆಟ್ಟು ಬೀಳ್ತದೆ. ಈಗ ಅರಬ್ ದೇಶಗಳ ಮೇಲೆ ಕ್ಷಿಪಣಿ ದಾಳಿ ಮಾಡೋದಕ್ಕೆ ಕಾರಣ ಏನಿರಬಹುದು ಸರ್? ಹೇಗೆ ಕೇಳಿ, ಇನ್ನೊಮ್ಮೆ ಕೇಳಿ. ಅರಬ್ ದೇಶಗಳ ಮೇಲೆ ಈ ಕ್ಷಿಪಣಿ ದಾಳಿ ಮಾಡೋದಕ್ಕೆ ಕಾರಣ ಏನಿರಬಹುದು ಅಂತ. ನೋಡಿ, ಅರಬ್ ದೇಶದಲ್ಲಿ ಎಲ್ಲ ಅರಬ್ ದೇಶದಲ್ಲಿಯೂ ಈ ಸೌದಿ ಅರೇಬಿಯಾ, ಒಮಾನು, ಕುವೈಟು ಎಲ್ಲ ಕಡೆಯಲ್ಲೂ ಅಮೆರಿಕದ ನೆಲೆಗಳಿವೆ. ಕತಾರ್ ಎಲ್ಲ ಕಡೆಯಲ್ಲಿ ಅಮೆರಿಕದ ನೆಲೆ ಉಂಟು. ಅಂದ್ರೆ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು. ಆ ಸೌದಿ ಅರೇಬಿಯಾದಲ್ಲಿರುವ ನೆಲೆ, ವಾಯು ನೆಲೆ ಅಮೆರಿಕದ್ದು ಸ್ವಲ್ಪ ದೊಡ್ಡದು. ಈಗ ಇರಾನ್ ಕ್ಷಿಪಣಿ ದಾಳಿ ಮಾಡಿದ್ದು ಆ ಅರಬ್ ರಾಷ್ಟ್ರಗಳ ಮೇಲೆಲ್ಲ. ಅವರ ಮೇನ್ ಐಟಮ್ ಅಲ್ಲಿ ಇರುವ ಅಮೆರಿಕನ್ ಮೇಲೆ, ಅಮೆರಿಕನ್ ನೆಲೆಗಳುಂಟಲ್ಲ ಈ ಎಲ್ಲ ರಾಷ್ಟ್ರಗಳಲ್ಲಿ ಉಂಟು ಸರಿಸುಮಾರು. ಮಿಡ್ಲ್ ಈಸ್ಟ್ ನಲ್ಲಿ ಚಿಕ್ಕ ನೆಲೆ ದೊಡ್ಡ ಇದ್ದಿರ್ಬೋದು. ಈ ನೆಲೆಗಳಿಗೆ ಗುರಿಯಾಗಿ ಹೊಡೆದಿದ್ದಾರೆ. ಆದ್ರೆ ಏನಾಗಿದೆ, ಇದುವೇ ನಡುವಿನಲ್ಲಿ ಅಬುಧಾಬಿಗೆ ಹೊಡೆದಿದ್ದಾರೆ. ಈಗ ಅಬುಧಾಬಿಯಲ್ಲಿ ಅಮೆರಿಕನ್ ನೆಲೆ ಇಲ್ಲ, ಆದ್ರೆ ಕೆಲವು ಕ್ಷಿಪಣಿಗಳು ಬಂದು ಅಬುಧಾಬಿಯಲ್ಲಿ ಬಿದ್ದಿದೆ. ಅಬುಧಾಬಿ ಏರ್ಪೋರ್ಟ್ ನಲ್ಲಿ ಒಂದು ಬಿದ್ದಿದೆ ನಿನ್ನೆ. ಸೊ ಅಲ್ಲಿ ಏರ್ಪೋರ್ಟ್ ಬಂದಾಗಿದೆ. ಹಾಗೇನೆ ದುಬೈ ನೋಡಿ, ದುಬೈ ಒಂದು ದೊಡ್ಡ ಇಕನಾಮಿಕ್ ಸೆಂಟರ್ ಇನ್ ದ ಹೋಲ್ ಆಫ್ ಮಿಡ್ಲ್ ಈಸ್ಟರ್ನ್ ರೀಜನ್ ನಲ್ಲಿ. ಅಂತಾರಾಷ್ಟ್ರೀಯದಲ್ಲಿ ಅತಿ ದೊಡ್ಡ ವಿಮಾನ ಸರಕು ಜನರು ಹೋಗುವ ಒಂದು ಎಪಿ ಸೆಂಟರ್ ಆಗಿ ದುಬೈ ಏರ್ಪೋರ್ಟ್ ಇರುವುದು. ಈಗ ದುಬೈ ಏರ್ಪೋರ್ಟ್ ಅನ್ನು ಬಂದ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ದುಬೈಯಲ್ಲಿ ಬಾಂಬ್ ಬಿದ್ದಿದೆ. ಮತ್ತೆ ದುಬೈಯಲ್ಲಿ ಅತಿ ದೊಡ್ಡ ಜಗತ್ತಿನ ಶ್ರೀಮಂತರು ಇರುವ ಜಾಗ ಉಂಟಲ್ಲ, ಅಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳೆಲ್ಲ ಉಂಟು, ದೊಡ್ಡ ದೊಡ್ಡ ಸ್ಪೆಷಲ್ ಏರಿಯಾಸ್ ಉಂಟು. ಅಲ್ಲಿಯೂ ಕ್ಷಿಪಣಿಗಳು ಬಂದು ಬಿದ್ದಿವೆ. ಆದ ಕಾರಣ ಏನಾಯ್ತು, ಇದ್ರೆ ಎಸ್ಕಲೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂತು. ಒರಿಜಿನಲಿ ಅದು ಅಮೆರಿಕನ್ ನೆಲೆಗಳಿಗೇನೆ ಹೊಡೆಯುದು ಇತ್ತು ಪ್ಲಾನ್. ಒಂದಾದ್ರು ಹೇಗೆ ಹಚ್ಚಿ ಹೋಗಿದೆ, ದಾರಿ ತಪ್ಪಿ ಹೋಗಿದೆ, ಬೇಕಂತ ಹಾಕಿದಾರೆ ಗೊತ್ತಿಲ್ಲ. ಅದು ಇನ್ನೊಂದು 2-3 ದಿವಸದ ಸಂಗತಿ ಗೊತ್ತಾಗ್ಬಹುದು. ಸೊ ಹಾಗೆ ಈ ಸೌದಿ ಅರೇಬಿಯಾ, ಒಮಾನ್, ಕತಾರ್, ಕುವೈಟ್, ಬೆರಿನ್ ಎಲ್ಲ ಕಡೆಯಲ್ಲಿಯೂ ಅಮೆರಿಕನ್ ನೆಲೆ ಉಂಟು. ಬೆರಿನ್ ನಲ್ಲಿ ಅಮೆರಿಕದ ದೊಡ್ಡ ನೌಸೇನಾ ನೆಲೆ ಉಂಟು, ನೇವಲ್ ಬೇಸೆ ಉಂಟು ಅಲ್ಲಿ. ಸೊ ಆದ ಕಾರಣ ಅಲ್ಲಿ ಬಾಂಬ್ ಹೊಡೆಯುವಾಗ ದೇಶಕ್ಕೂ ಬೀಳ್ತದಲ್ಲ, ಹಾಗಾಯ್ತು. ಸರ್, ಈಗ ಈ ಚಿಕ್ಕಬಳ್ಳಾಪುರಕ್ಕೂ ಖಮೇನಿ ಅವರಿಗೆ ಏನಾದ್ರೂ ಸಂಬಂಧ ಇದೆಯಾ ಅಂತ? ಯಾಕಂತಂದ್ರೆ ಆ ಕಡೆಯಿಂದಲೂ ಕೂಡ ಕಂಪನಿಯನ್ನ ಮಿಡಿದಿರುವಂತದ್ದು ಆ ಖಮೇನಿ ಅವರ ಸಾವಿನ ವಿಷಯಕ್ಕೆ. ಸೊ ಏನಾದ್ರೂ ಸಂಬಂಧ ಇದೆಯಾ ಅಂತ ಸರ್? ನೋಡಿ, ಖಮೇನಿ ಅವರು ತುಂಬಾ ರಿಲಿಜಿಯಸ್ ಇದರಲ್ಲಿ ಹೋದವರು, ಆರ್ಡರ್ ನಲ್ಲಿ ಹೋದವರು. ಅವರು ಅವರ ಧರ್ಮದ ಮೇಲೆ ಮುಖ್ಯಸ್ಥನಾದವರು. ಅವರು ಏನು ಡೆಮೋಕ್ರೆಟಿಕ್ ಇಲೆಕ್ಷನ್ ನಲ್ಲಿ ಎಲ್ಲ ವೋಟ್ ಆಗಿ ಬಂದವರಲ್ಲ ಅವರು. ಹಿ ವಾಸ್ ಪ್ಲೇಸ್ಡ್ ದೇರ್ ಆಸ್ ಎ ರಿಲಿಜಿಯಸ್ ಹೆಡ್. He is the supreme leader. ಈಗ ಅವರನ್ನು ನಾಳೆ ತೆಗೆದ ನಂತರ ಅವರ ನಂತರ ಅಲ್ಲಿ ಬರುವವರು ರಿಲಿಜನ್ ಇದರಲ್ಲಿ ಬರುವವರು. ಅದಕ್ಕೆ ಈಗ ಸದ್ಯಕ್ಕೆ ಅವ್ರು ಏನ್ ಮಾಡಿದ್ದಾರೆ, ಅವರ ಹತ್ರ ಒಂದು ಮುಂಚೆನೆ ಇತ್ತು. ಅದು ಈ ಅವರು ಸಾಯೋ ಮುಂಚೆನೆ ಅವರೊಂದು ಪ್ಲಾನ್ ಮಾಡಿದ್ರು, ಒಂದ್ ವೇಳೆ ನಾನು ಸತ್ರೆ ಏನ್ ಮಾಡ್ಬೇಕಂತ. ಒಂದು 4 ಜನರ ಒಂದು ಟೀಮ್ ಮಾಡಿದ್ರು. ಅದರಲ್ಲಿ ಬೇರೆ ಬೇರೆ ಸ್ಥಾನದವರು ಇದ್ದಾರೆ. ಅಲ್ಲಿ ಚೀಫ್ ಜಸ್ಟಿಸ್ ಇದ್ದಾರೆ, ರಿಲಿಜಿಯಸ್ ಹೆಡ್ ಇದೆ, ಈಗಲೇ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಇದ್ದಾರೆ. ಅಂದ್ರೆ ಜುಡಿಷಿಯಲಿ, ಲೆಜಿಸ್ಲೇಚರ್ ಎಲ್ಲರನ್ನ ಒಂದೊಂದು ಹೆಡ್ ಅಂತ ಒಂದು ಕಮಿಟಿ ಮಾಡಿ ಇಟ್ಟಿದ್ರು ಮುಂಚೆನೆ. ಸೊ ಅವರು ಇದನ್ನು ಸಿಲೆಕ್ಟ್ ಮಾಡ್ತಾರೆ, ದ ನೆಕ್ಸ್ಟ್ ಪರ್ಸನ್ ಹೂ ವಿಲ್ ಬಿ ದಿ ಸುಪ್ರೀಂ ಲೀಡರ್ ಇನ್ ಪ್ಲೇಸ್ ಆಫ್ ಖಮೇನಿ. ಅಲ್ಲಿ ಕೆಲವು ಹೆಸರೆಲ್ಲ ಬರ್ತಾ ಉಂಟು, ಬಟ್ ಅದರಲ್ಲಿ ಕೆಲವರು ಈಗ ಸತ್ತಿದ್ದಾರೆ ಅಂತಲೂ ಸುದ್ದಿ ಉಂಟು. 1-2 ಬಂದ ಹೆಸರು. ಏನೇ ಇರ್ಲಿ, 1-2-3 ದಿವಸದಲ್ಲಿ ಗೊತ್ತಾಗ್ತದೆ. ಸೊ ಈಗ ಸದ್ಯಕ್ಕೆ ಒಮ್ಮೆ ಎಲ್ಲರೂ ಈ ಟಾಪ್ ಲೀಡರ್ಶಿಪ್ ಹೋದ ಕಾರಣ ಒಂದು ಶಿರಚ್ಛೇದನ ಮಾಡಿದಾಗ ಆಯ್ತು. ಆದ ಕಾರಣ ಒಂದು 24 ಗಂಟೆಯಲ್ಲಿ ಗಡಿಬಿಡಿತ್ತು, ಯಾರು ಇದ್ದಾರೆ, ಯಾರು ಲೀಡರ್ಶಿಪ್. ಇಲ್ಲಿ ಲೀಡರ್ಶಿಪ್ ಇಲ್ದಿದ್ರೆ ಇರಾನ್ ಇಸ್ ಫಿನಿಶ್ಡ್ ಅಲ್ಲ. ಸೊ ಅಷ್ಟು ದೊಡ್ಡ ರಾಷ್ಟ್ರ. ಸೊ ಆದ ಕಾರಣ ಈಗ ಈ ಚಿಕ್ಕ ಟ್ರಿಮ್ ವೈರೇಟ್ ಉಂಟಲ್ಲ, ಅವರು ಟೇಕ್ ಓವರ್ ಮಾಡಿದ್ದಾರೆ. ಅಂಡ್ ಅವರು ಒಬ್ಬರನ್ನು ನಾಮಿನೇಟ್ ಮಾಡಿದ್ದಾರೆ.
ಅದಾದ್ರೂ ಕನ್ಫರ್ಮೇಶನ್ ಏನು ಬಂದಿಲ್ಲ, ಸೊ ಅದ ಕಾರಣ ಹೇಳಲಿಕ್ಕೆ ಆಗುದಿಲ್ಲ. ಬಟ್ ದೆರ್ ಇಸ್ ಅ ಟೀಮ್ ವಿಚ್ ಹಸ್ ಟೇಕನ್ ಓವರ್ ದಿ ಕಂಟ್ರೋಲ್ ಆಫ್ ದ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಟ್ ವಿಲ್ ಸಿ ದಟ್ ಥಿಂಗ್ಸ್ ವಿಲ್ ಮೂವ್ ಇನ್ ದಿ ಅವರ ಲೆಕ್ಕ ಪ್ರಕಾರ ಹೇಗೆ ಬೇಕು ಹಾಗೆ ಮಾಡ್ತಾರೆ ಅಂತ. ಮತ್ತೆ ಇನ್ನೊಂದು 2 ದಿವಸದಲ್ಲಿ ಥಿಂಗ್ಸ್ ವಿಲ್ ಬಿ ಮಚ್ ಕ್ಲಿಯರರ್. ಈಗ ಏನಾಗಿದೆ ಅಂತ ಹೇಳಿದ್ರೆ ಆಯತೊಲ್ಲಾ ಅಲಿ ಖಾಮೇನಿ ಸತ್ತ ನಂತರ ಆ ಶಾಕ್ ವೇವ್ ಉಂಟಲ್ಲ, ಶಾಕ್ ವೇವ್ ಆಘಾತ ಒಂದು ಶಾಕ್ ಕೊಟ್ಟಾಗೆ ಆಗಿದೆ. ಅದು ಶಾಕ್ ವೇವ್ ಇರಾನ್ ನಲ್ಲಿ ಮಾತ್ರ ಅಲ್ಲ, ದಟ್ ಶಾಕ್ ವೇವ್ ಇಸ್ ಆಲ್ ಓವರ್ ದ ಏರಿಯಾ, ಮಿಡಲ್ ಈಸ್ಟ್, ಯುರೋಪ್ ಎಲ್ಲ ಕಡೆಯಲ್ಲಿ ಅದರ ಶಾಕ್ ವೇವ್ ಬಂದಿದೆ ಅಲಿ ಖಾಮೇನಿ ಸತ್ತು. ಸೊ ಆದ ಕಾರಣ ಈ ಅವರ ಬದಲಿನಲ್ಲಿ ಈಗ ಯಾರು ಬರ್ತಾರೆ, ಅವ್ರು ಹೇಗೆ ಮಾಡ್ತಾರೆ, ಅದೆಲ್ಲ ಸ್ವಲ್ಪ ಅರ್ಜೆಂಟ್ ಆಗಿ ಯಾರು ಅಲ್ಲಿ ಹೇಳಲಿಕ್ಕೆ ಆಗುದಿಲ್ಲ. ಥಿಂಗ್ಸ್ ಅದರ ನಡುವಿನಲ್ಲಿ ಈ ಕ್ಷಿಪಣಿ ದಾಳಿ ಆಗ್ತಾ ಉಂಟು, ಮತ್ತು ಬಂದವರು ಕೆಲವರೆಲ್ಲ ಸತ್ತಿದ್ದಾರೆ. ಸೊ ಆದ ಕಾರಣ ಅದು ಏನಾಗ್ತದೆ ಅಂತ ಗೊತ್ತಾಗಿಲ್ಲ. ಇನ್ನ 2-3 days ವಿಲ್ ಮೇಕ್ ಇಟ್ ಕ್ಲಿಯರ್. ಓಕೆ 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 ಎಸ್ ಸರ್ ಥ್ಯಾಂಕ್ ಯು ಸರ್ ನಮ್ಮ ಕಾರ್ಯಕ್ರಮ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.